ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಈ ಕ್ವಶನ್ ನೋಡಿ, ಎಕ್ಸ್ಪ್ಯಾಂಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಅಪ್ ಟು ದ ಟರ್ಮ್ಸ್ ಕಂಟೈನಿಂಗ್ ಎಕ್ಸ್ ಟು ದ ಪವರ್ 4 ಯೂಸಿಂಗ್ ಮೆಕ್ಲಾರಿನ್ ಸೀರೀಸ್ ಅಂತ ಕೇಳಿದ್ದಾರೆ. ಓಕೆ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಸೇಮ್ ಟೇಲರ್ಸ್ ಥಿರಮ್ನ ನಾವು ಸಿಂಪ್ಲಿಫೈ ಮಾಡಿದ್ವಿ. ಓಕೆ, ಸೇಮ್ ಟೇಲರ್ಸ್ ಥಿರಮಲ್ಲೇ ಎ ಇಸ್ ಈಕ್ವಲ್ ಟು 0. ಓಕೆ, ಎ ಪ್ಲಸಲ್ಲಿ 0 ಪುಟ್ ಮಾಡಿದರೆ ನಮಗೆ ಮೆಕ್ಲಾರಿನ್ ಸೀರೀಸ್ ಫಾರ್ಮುಲಾ ಸಿಗುತ್ತೆ. ಓಕೆ, ಈ ಫಾರ್ಮಲ್ಲಿ ಸಿಗುತ್ತೆ ನಮಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 0 ಪ್ಲಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ 0 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಎಫ್ ಡಬಲ್ ಡ್ಯಾಶ್ ಆಫ್ 0 ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಕ್ಯೂಬ್ ಇಂಟು ಎಫ್ ತ್ರಿಬಲ್ ಡ್ಯಾಶ್ ಆಫ್ 0 ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಟು ದ ಪವರ್ 4 ಇಂಟು ಎಫ್ ಟು ದ ಪವರ್ 4 ಆಫ್ 0 ಬೈ 4 ಫ್ಯಾಕ್ಟೋರಿಯಲ್ ಪ್ಲಸ್ ಆನ್ಸೋ ಒನ್. ಓಕೆ, ಅಪ್ ಟು 4th ಪವರ್, ಅದರಿಂದ ಅಪ್ ಟು 4th ಪವರ್ ಆಫ್ ಗಂಟ ನಾವು ತೊಗೊಂಡಿದ್ದೀವಿ. ಓಕೆ, ಇವಾಗ ನಾವು ಏನು ಮಾಡಬೇಕಂದ್ರೆ ಇದನ್ನು ಇನ್ನೊಂದು ಫಾರ್ಮಲ್ಲಿ ಕೂಡ ಬರ್ಕೊಬೋದು, ಇನ್ನೊಂದು ವೇಯಲ್ಲಿ ಕೂಡ ಬರ್ಕೊಬೋದು. ಏನಂದರೆ ಎಫ್ ಆಫ್ ಎಕ್ಸ್ನ ವೈ ಅಂತಲೂ ಬರ್ಕೊಬೋದು. ಓಕೆ, ಎಫ್ ಆಫ್ 0 ನಾನು ವೈ ಆಫ್ 0 ಅಂತ ಬರ್ಕೊತೀನಿ. ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ 0ನ ಸಿಂಪ್ಲಿ ವೈ 1 ಆಫ್ 0 ಅಂತ ಬರ್ಕೊತೀನಿ. ಓಕೆ, ನಾವು ಡಿಫ್ರೆನ್ಷಿಯೇಷನ್ನ ಡಿಫ್ರೆಂಟ್ ನೊಟೇಷನ್ಸ್ನಿಂದ ನಾವು ಡಿನೋಟ್ ಮಾಡ್ಬೋದು. ಓಕೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y2 ಆಫ್ 0 ಅಂತಲೂ ಬರ್ಕೊತೀನಿ ನಾನು. ಓಕೆ, ಪ್ಲಸ್ ಎಕ್ಸ್ ಕ್ಯೂಬ್ ಇಂಟು y3 ಆಫ್ 0 ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಟು ದ 4 ಇಂಟು y4 ಆಫ್ 0 ಬೈ 4 ಫ್ಯಾಕ್ಟೋರಿಯಲ್ ಪ್ಲಸ್ ಅನ್ಸೋನ್. ಸಮ್ ಬುಕ್ಸಲ್ಲಿ ವೈ ಒನ್ ಆಫ್ ಎಕ್ಸ್ನ ವೈ ಡ್ಯಾಶ್ ಆಫ್ ಎಕ್ಸ್ ಅಂತ ಕೂಡ ಕೊಟ್ಟಿರ್ತಾರೆ. ಓಕೆ, ಹಾಗಾದರೂ ಕೂಡ ಬರ್ಕೊಬೋದು, ನೋ ಪ್ರಾಬ್ಲಮ್. ಓಕೆ, ಇವಾಗ ಫಸ್ಟ್ ನಾವು ವೈ ಆಫ್ 0 ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ನಮಗೇನು ಕೊಟ್ಟಿದ್ದಾನೆ, ವೈ ಕೊಟ್ಟಿದ್ದಾನೆ. ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ 1 ಪ್ಲಸ್ ಸೈನ್ ಎಕ್ಸ್. ಓಕೆ, ವೈ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಆಫ್ 1 ಪ್ಲಸ್ ಸೈನ್ ಎಕ್ಸ್. ದಟ್ ಇಂಪ್ಲೈಸ್ ವೈ ಆಫ್ ಎಕ್ಸ್ ಹತ್ರ 0 ಪುಟ್ ಮಾಡಿ. ವೈ ಆಫ್ 0 ಏನಾಗುತ್ತೆ ನಮಗೆ ಲಾಗ್ ಆಫ್ 1 ಪ್ಲಸ್ ಸೈನ್ 0. ಓಕೆ, ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಸೈನ್ 0 ವ್ಯಾಲ್ಯೂ 0, 1 ಪ್ಲಸ್ 0 1, ಲಾಗ್ 1 ವ್ಯಾಲ್ಯೂ 0 ಬರುತ್ತೆ. ಓಕೆ, ಇವಾಗ ನಮಗೆ ವೈ 1 ಆಫ್ 0 ಅಂದರೆ ವೈ 1 ಆಫ್ ಎಕ್ಸ್ ಫಸ್ಟ್ ಇದರ ಡಿಫ್ರೆನ್ಷಿಯೇಟ್ ಮಾಡಿ. ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಂದರೆ 1 ಬೈ ಎಕ್ಸ್ ಇದು. ಓಕೆ, ಎಕ್ಸ್ ಪ್ಲಸಲ್ಲೇ ನಮಗೇನಿದೆ ಅಂದರೆ 1 ಪ್ಲಸ್ ಸೈನ್ ಎಕ್ಸ್ ಇದೆ. ಅದರ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಮತ್ತೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. 1 ಡಿಫ್ರೆನ್ಷಿಯೇಷನ್ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 ಪ್ಲಸ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ. ಓಕೆ, ದಟ್ ಇಂಪ್ಲೈಸ್ ವೈ 1 ಆಫ್ 0 ಎಕ್ಸ್ ಹತ್ರ 0 ಪುಟ್ ಮಾಡಿದರೆ ಕಾಸ್ 0 ವ್ಯಾಲ್ಯೂ 1 ಪ್ಲಸ್ ಸೈನ್ 0 ವ್ಯಾಲ್ಯೂ 0 ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ. ಓಕೆ, ಇದನ್ನು ನಾವು ಇನ್ನೂ ಸಿಂಪ್ಲಿಫೈಡ್ ಮ್ಯಾನರಲ್ಲಿ ಬರ್ಕೊಬೋದು. ಓಕೆ, ಇವಾಗ ಇದನ್ನು ನಾನು ಹೆಂಗೆ ಬರ್ಕೊತೀನಿ ಅಂದರೆ ವೈ 1 ನೋಡಿ, ವೈ 1 ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ನ ನಾನು ಸೈನ್ 90 ಮೈನಸ್ ಟೀಟಾ ಅಂದರೆ 90 ಪೈ ಬೈ 2 ಮೈನಸ್ ಎಕ್ಸ್ ಅಂತ ಬರ್ಕೊಬೋದು ಬೈ 1 ಪ್ಲಸ್ ಸೈನ್ ಎಕ್ಸ್ನ ನಾನು ಕಾಸ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್. ಓಕೆ, ನೀವು ಬೇಕಾದರೆ ನಾರ್ಮಲ್ ಮೆಥಡ್ ಕೂಡ ಯೂಸ್ ಮಾಡ್ಬೋದು ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದ್ರಿಗೆ. ಓಕೆ, ಕೋಶೆಂಟ್ ರೂಲ್ ಯೂಸ್ ಮಾಡಿ ಕೂಡ ನೀವು ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಬಟ್ ಅದು ತುಂಬ ಲೆಂತಿ ಆಗುತ್ತೆ, ನಮಗೆ ಅದು ಸ್ಟೆಪ್ಸು ತುಂಬ ಲೆಂತಿ ಆಗುತ್ತೆ, ಪ್ರಾಸೆಸ್ ಕೂಡ ತುಂಬ ಲೆಂತಿ ಆಗುತ್ತೆ. ಅದರಿಂದ ನಾನು ಈಗ ಕನ್ವರ್ಟ್ ಮಾಡ್ತಾಯಿದ್ದೀನಿ, ಕೊಟ್ಟಿರೋ ಈಕ್ವೇಷನ್ನ ಈಗ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಕಾಸ್ ಎಕ್ಸ್ನ ಈಗ ಬರ್ಕೊಂಡಿದ್ದೀನಿ ಸೈನ್ ಆಫ್ 90 ಮೈನಸ್ ಎಕ್ಸ್ 1 ಪ್ಲಸ್ ಕಾಸ್ ಪೈ ಬೈ 2 ಅಂದರೆ 90. ಓಕೆ, ಇದು ರೇಡಿಯನಲ್ಲಿ ಬರ್ಕೊಂಡಿದ್ದೀನಿ ಪೈ ಬೈ 2 ಮೈನಸ್ ಎಕ್ಸ್ ಅಂತ ನಾನು ಬರ್ಕೊಂಡಿದ್ದೀನಿ. ಓಕೆ, ಇದನ್ನು ನಾನು ಹೆಂಗೆ ಬರ್ಕೊತೀನಿ ಅಂದರೆ ನೆಕ್ಸ್ಟು ವೈ 1 ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇವಾಗ ಇದನ್ನು ಹೆಂಗೆ ಬರ್ಕೊಬೋದು ಸೈನ್ ಎ ಮೈನಸ್ ಎಕ್ಸ್ ಫಾರ್ಮುಲಾ ಅಪ್ಲೈ ಮಾಡಿ. ಓಕೆ, ಏನಾಗುತ್ತೆ ನಮಗೆ 2 ಟೈಮ್ಸ್ ಆಫ್ ಸೈನ್ 1 ಬೈ 2 ಪೈ ಬೈ 2 ಮೈನಸ್ ಎಕ್ಸ್
cos of 1 by 2 pi by 2 minus x by 1 plus ಇದು ಫಾರ್ಮುಲಾ ಇದೆ ನಮಗೆ ಟ್ರಿಗ್ನಾಮೆಟ್ರಿ ಫಾರ್ಮುಲಾ 1 ಪ್ಲಸ್ ಕಾಸ್ ಎಕ್ಸ್ ಪ್ಲೇಸಲ್ಲಿ ಇದನ್ನು ಹೆಂಗೆ ಬರ್ಕೊಬೋದು ಅಂದರೆ 2 ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ 1 ಬೈ 2 ಪೈ ಬೈ 2 ಮೈನಸ್ ಎಕ್ಸ್ ಅಂತ ಬರ್ಕೊಬೋದು. ಓಕೆ, ಇದನ್ನು ನಾವು ಸಿಂಪ್ಲಿಫೈ ಮಾಡಿದರೆ ಈ ಟರ್ಮು ಆ್ಯಂಡ್ 1 ಟರ್ಮ್ ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. y1 ಆಫ್ ಎಕ್ಸ್ನ ನಾನು ಟ್ಯಾನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಅಂತ ಬರ್ಕೊತೀನಿ. ಓಕೆ, ಇದನ್ನು ಒಳಗಡೆ ತಗೊಂಡ್ರೆ ಟ್ಯಾನ್ ಆಫ್ 2 2s 4 ಪೈ ಬೈ 4 ಮೈನಸ್ ಎಕ್ಸ್ ಬೈ 2. ಓಕೆ, ಇವಾಗ ಇದ್ರಿಗೆ ಡಿಫ್ರೆನ್ಷಿಯೇಟ್ ಮಾಡೋಣ. ಫಸ್ಟು y1 ಆಫ್ 0 ಏನಾಗುತ್ತೆ ನಮಗೆ ಟ್ಯಾನ್ ಪೈ ಬೈ 4 ಮೈನಸ್ 0 ದಟ್ ಈಸ್ ಟ್ಯಾನ್ ಪೈ ಬೈ 4 ವ್ಯಾಲ್ಯೂ ಎಷ್ಟು 1. ಓಕೆ, ಸಿಮ್ಲರ್ಲಿ y2 ಆಫ್ ಎಕ್ಸ್ y2 ಆಫ್ ಎಕ್ಸ್ ಏನಾಗುತ್ತೆ ಟ್ಯಾನ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಓಕೆ, ಎಕ್ಸ್ ಪ್ಲೇಸಲ್ಲಿ ಏನಿದೆ ನಮಗೆ ಪೈ ಬೈ 2 ಮೈನಸ್ ಎಕ್ಸ್ ಬೈ 2 ಇಂಟು ಮತ್ತೆ ಇದ್ರ ಒಳಗಡೆ ಇರೋದ್ರು ಡಿಫ್ರೆನ್ಷಿಯೇಟ್ ಮಾಡಬೇಕು. ಪೈ ಬೈ 4 ಡಿಫ್ರೆನ್ಷಿಯೇಷನು 0 ಮೈನಸ್ ಎಕ್ಸ್ ಬೈ 2 ಡಿಫ್ರೆನ್ಷಿಯೇಷನು ಮೈನಸ್ 1 ಬೈ 2. ಓಕೆ, ಇವಾಗ ನಮಗೆ y2 ಆಫ್ 0 ವ್ಯಾಲ್ಯೂ ಬೇಕು. ಏನಾಗುತ್ತೆ ನಮಗೆ ಮೈನಸ್ 1 ಬೈ 2 ಸೀಕೆಂಡ್ ಸ್ಕ್ವೇರ್ ಪೈ ಬೈ 2 ಮೈನಸ್ 0 ದಟ್ ಈಸ್ ಈಕ್ವಲ್ ಟು ಮೈನಸ್ 1 ಬೈ 2. ನಮಗಿದೇನಾಗುತ್ತೆ ನಮಗೆ ಪೈ ಬೈ 2 ಮೈನಸ್ 1. ಇದನ್ನು ನಾನು ಬೇಕಾದ್ರೆ ರೀರೈಟ್ ಬರ್ಕೊಬೋದು. 1 ಬೈ 2 ಸೆಕೆಂಡ್ ಸ್ಕ್ವೇರ್ ಎಕ್ಸ್ ನಾನು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಪೈ ಬೈ 2 ಮೈನಸ್ ಎಕ್ಸ್ ಬೈ 2 ಅಂತ ಬರ್ಕೊಬೋದು. ಓಕೆ, ಇದನ್ನು ಸಿಂಪ್ಲಿಫೈಡ್ ಆಗಿ ಬರ್ಕೊಳ್ಳಿ, ಈಸಿ ಆಗುತ್ತೆ. ಓಕೆ, ಇವಾಗ y2 ಆಫ್ 0 ಅಂದರೆ 1 ಮೈನಸ್ 1 ಬೈ 2 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಫ್ ಪೈ ಬೈ 2 ಮೈನಸ್ ಆಲ್ರೆಡಿ ನಾವು ಟ್ಯಾನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀವಿ. ಓಕೆ, ಅದರ ವ್ಯಾಲ್ಯೂ ಎಷ್ಟು 1 ಸ್ಕ್ವೇರ್ ಅಂದರೆ 1 ಓನ್ಲಿ ದಟ್ ಈಸ್ ಈಕ್ವಲ್ ಟು ಮೈನಸ್ 1 ಬೈ 2 ಇಂಟು 2 ದಟ್ ಈಸ್ ಈಕ್ವಲ್ ಟು ಮೈನಸ್ 1 ಬರುತ್ತೆ. ಓಕೆ, ಇವಾಗ ನಾನು ಜಸ್ಟ್ y2ನ ನಾನು ರೀರೈಟ್ ಬರ್ಕೊತೀನಿ. y2 ಆಫ್ ಎಕ್ಸ್ನ ಮೈನಸ್ 1 ಬೈ 2 1 ಪ್ಲಸ್ y1 ಸ್ಕ್ವೇರ್ ಅಂತ ಬರ್ಕೊಬೋದು. ಓಕೆ, ಇವಾಗ y3 ಆಫ್ ಎಕ್ಸ್ ಬೇಕಂದ್ರೆ ನಾನೇನು ಮಾಡ್ತೀನಿ ಮೈನಸ್ 1 ಬೈ 2 1 ಡಿಫ್ರೆನ್ಷಿಯೇಷನ್ 0 y1 ಸ್ಕ್ವೇರ್ ಏನಾಗುತ್ತೆ 2 y1 ಏನಾಗುತ್ತೆ ಮತ್ತೆ ಅದರ ಡಿಫ್ರೆನ್ಷಿಯೇಷನ್ ಮಾಡಿ 2 y1 ಮತ್ತು y1 ಡಿಫ್ರೆನ್ಷಿಯೇಷನ್ ಏನಾಗುತ್ತೆ y2 ಆಗುತ್ತೆ. ಓಕೆ, 2 ಕ್ಯಾನ್ಸಲ್ ಆದರೆ ಮೈನಸ್ y1 ಇಂಟು y2 ಬರುತ್ತೆ. ಇವಾಗ ನಮಗೆ y3 ಆಫ್ 0 ಬೇಕು. ಓಕೆ, ಜಸ್ಟ್ y1 ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ y1 ವ್ಯಾಲ್ಯೂ 1 y2 ವ್ಯಾಲ್ಯೂ ಎಷ್ಟು ಬಂದಿದೆ ಮೈನಸ್ 1 ಟೋಟಲ್ ಆಗಿ ನಮಗೆ 1 ಬರುತ್ತೆ. ಓಕೆ, ಇವಾಗ ನಮಗೆ y4 ವ್ಯಾಲ್ಯೂ ಬೇಕು, y4 ಆಫ್ ಎಕ್ಸ್ ಬೇಕು. ಜಸ್ಟ್ ಇದು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಮೈನಸ್ 1 ಹಂಗೆ ಇರುತ್ತೆ, y1 ಡಿಫ್ರೆನ್ಷಿಯೇಷನ್ y2 ಹಂಗೆ ಇರುತ್ತೆ. ಓಕೆ, ಪ್ಲಸ್ y1 ಹಂಗೆ ಇರುತ್ತೆ, y2 ಡಿಫ್ರೆನ್ಷಿಯೇಷನು y3 ಆಗುತ್ತೆ. ಓಕೆ, ದಟ್ ಈಸ್ ಈಕ್ವಲ್ ಟು ಮೈನಸ್ y2 ಸ್ಕ್ವೇರ್ ಪ್ಲಸ್ y1 ಇಂಟು y3. ಓಕೆ, ನಮ್ಗೆ ಆಲ್ರೆಡಿ y2 ವ್ಯಾಲ್ಯೂ ಗೊತ್ತಿದೆ. y2 ವ್ಯಾಲ್ಯೂ ಎಷ್ಟಿದೆ ನಮಗೆ ಮೈನಸ್ 1 ಸ್ಕ್ವೇರ್ ಪ್ಲಸ್ y1 ವ್ಯಾಲ್ಯೂ ಎಷ್ಟು 1. ಓಕೆ, y3 ವ್ಯಾಲ್ಯೂ ಎಷ್ಟು 1 ದಟ್ ಈಸ್ ಈಕ್ವಲ್ ಟು ಮೈನಸ್ ಓಕೆ ಮೈನಸ್ 1 ಸ್ಕ್ವೇರು 1 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಮೈನಸ್ 2 ಬರುತ್ತೆ. ಓಕೆ, ಜಸ್ಟ್ y2 ವ್ಯಾಲ್ಯೂ ಆಲ್ರೆಡಿ y2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀವಿ, ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. y3 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ 1, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಜಸ್ಟ್ ಡೈರೆಕ್ಟಾಗಿ ನಮಗೆ ಆನ್ಸರ್ ಬಂದುಬಿಡುತ್ತೆ ಮೈನಸ್ 2. ಓಕೆ, ಜಸ್ಟ್ ಅಪ್ ಟು 4th ಟರ್ಮ್ ಕೇಳಿರೋದ್ರಿಂದ ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಪುಟ್ ಮಾಡ್ಕೊಳ್ಳಿ ವ್ಯಾಲ್ಯೂಸ್ ಎಲ್ಲ ಇದರಲ್ಲಿ ಪುಟ್ ಮಾಡಿ. ಓಕೆ, ದೇರ್ ಫೋರ್ log ಆಫ್ 1 ಪ್ಲಸ್ ಸೈನ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು y ಆಫ್ 0 ವ್ಯಾಲ್ಯೂ 0 ಪ್ಲಸ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಮೈನಸ್ 1 ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಓಕೆ ಇಂಟು 1
plus x cube by 4 factorial into minus 2, okay, plus x to the power of 4, ಇದು x ಕ್ಯೂಬು, ಇದು x to the power 4. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಪ್ಲಸ್ and so on, that is equal to x minus x square by 2 factorial plus x cube by 3 factorial minus 2x to the power of 4 by 4 factorial plus and so on. ಇದು ನಮಗೆ ರಿಕ್ವೈರ್ಡ್ ಆನ್ಸರ್. log of 1 plus sin x ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ.